ನಿದ್ದೆಯಲ್ಲಿ ಕನಸು ಬೀಳುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ನಮ್ಮ ಹಿಂದಿನ ಪೂರ್ವಜರು ಹೇಳುವ ಪ್ರಕಾರ ಕನಸು ಬೀಳುವುದು ನಮ್ಮ ಜೀವನದ ಭವಿಷ್ಯದಲ್ಲಾಗುವ ಶುಭ ಮತ್ತು ಅಶುಭ ಸೂಚನೆಯನ್ನು ನೀಡುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಪ್ರತಿಯೊಂದು ಕನಸು ನಮ್ಮ ಭವಿಷ್ಯದಲ್ಲಾಗುವ ಘಟನೆಯನ್ನು ಸೂಚಿಸುತ್ತದೆ ಎಂದು ಹೇಳುತ್ತದೆ. ಅದೇ ರೀತಿ ನಮ್ಮ ಕನಸಿನಲ್ಲಿ ಬರುವ ಪಾತ್ರಗಳು ಸಹ ಕೆಲವೊಂದು ಸಂದೇಶವನ್ನು ನೀಡುತ್ತದೆ. ಆದರೆ ಮುಖ್ಯವಾಗಿ ಕನಸಿನಲ್ಲಿ ನಗ್ನವಾಗಿ ಕಾಣಿಸಿಕೊಂಡರೆ ಆಗುವ ಮುನ್ಸೂಚನೆ ಏನು ಎಂಬುದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಗ್ನವಾಗಿ ಕಾಣಿಸಿಕೊಳ್ಳುವುದು ಇದೊಂದು ವಿಲಕ್ಷಣ ಕನಸು. ಕನಸಿನಲ್ಲಿ ಬೇರೊಬ್ಬರ ಮುಂದೆ ನಿಮ್ಮನ್ನು ನೀವು ನಗ್ನ ಸ್ಥಿತಿಯಲ್ಲಿ ನೋಡುವುದು ಎಂದರೆ ನಿಜ ಜೀವನದಲ್ಲಿ ನೀವು ನಿಮ್ಮ ಕುರಿತಾದ ಯಾವುದೋ ಗೌಪ್ಯ ವಿಷಯವನ್ನು ಇತರರಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ಇದರರ್ಥ ನಿಮ್ಮ ಮನಸ್ಸಿನಲ್ಲಿ ಏನೋ ನಡೆಯುತ್ತಿದೆ. ಅದನ್ನು ನೀವು ಇತರರಿಗೆ ಹೇಳಲು ಭಯಪಡುತ್ತಿದ್ದೀರಿ ಅಥವಾ ಹೇಳಲು ಬಯಸುವುದಿಲ್ಲ. ಬಟ್ಟೆಗಳಿಲ್ಲದ ವ್ಯಕ್ತಿಯ ಬಗ್ಗೆ ನೀವು ಕನಸು ಕಂಡರೆ ನೀವು ಅಸುರಕ್ಷಿತ ಭಾವನೆ ಹೊಂದಿದ್ದೀರಿ ಎಂದರ್ಥ. ಈ ಕನಸು ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನಿಮ್ಮನ್ನು ನಗ್ನವಾಗಿ ನೋಡುವುದು ನಿಮ್ಮ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುತ್ತದೆ. ನೀವು ಮುಜುಗರಕ್ಕೊಳಗಾಗಿರಬಹುದು ಮತ್ತು ನಿಮ್ಮ ಮನಸ್ಸಿನಲ್ಲಿ ದ್ರೋಹದ ಭಯವನ್ನು ಹೊಂದಿರಬಹುದು. ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು. ಜಲಪಾತ ಅಥವಾ ನದಿಯ ನೀರಿನಲ್ಲಿ ನೀವು ನಗ್ನವಾಗಿ ಸ್ನಾನ ಮಾಡುತ್ತಿರುವ ರೀತಿ ಕನಸು ಬಿದ್ದರೆ ಅದು ತುಂಬಾನೇ ಒಳ್ಳೆಯ ಕನಸು ಎಂದು ಹೇಳಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಸಂತೋಷ, ಧನ ಪ್ರಾಪ್ತಿಯಾಗುತ್ತದೆ ಎಂಬುದು ಇದರ ಅರ್ಥ. ಅಷ್ಟೇ ಅಲ್ಲದೆ ಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಎಂಬುದರ ಸೂಚನೆಯೂ ಹೌದು. ಪುರುಷನು ತನ್ನ ಪ್ರೀತಿ ಮಾಡೋ ಮಹಿಳೆಯನ್ನು ಕನಸಿನಲ್ಲಿ ಬೆತ್ತಲೆಯಾಗಿ ನೋಡಿದರೆ ನೀವು ಆ ಮಹಿಳೆಗೆ ಆಕರ್ಷಿತರಾಗಿದ್ದೀರಿ ಎಂದರ್ಥ. ಭಾವನಾತ್ಮಕ ಮತ್ತು ದೈಹಿಕ ಆಕರ್ಷಣೆ ಎರಡಕ್ಕೂ ಇದು ಅನ್ವಯಿಸುತ್ತದೆ. ಪುರುಷನು ಕನಸಿನಲ್ಲಿ ಬೆತ್ತಲೆ ಮಹಿಳೆಯೊಂದಿಗೆ ಮಾತನಾಡಿದರೆ ನೀವು ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿರುತ್ತೀರಿ ಎಂದರ್ಥ. ಇನ್ನು ನಗ್ನ ಮಹಿಳೆ ನಿಮ್ಮೊಂದಿಗೆ ಮಾತನಾಡಿದ್ರೆ ನೀವು ಶೀಘ್ರದಲ್ಲೇ ಸಮಸ್ಯೆಯಿಂದ ಹೊರಬರುತ್ತೀರಿ ಎಂದರ್ಥ. ಕನಸಿನಲ್ಲಿ ನೀವು ನಗ್ನವಾಗಿ ಎತ್ತರದಿಂದ ಬೀಳುತ್ತಿರುವಂತೆ ಕಂಡರೆ ನಿಮ್ಮ ಜೀವನದಲ್ಲಿ ಏನೂ ಸರಿಯಾಗಿ ನಡೆಯುತ್ತಿಲ್ಲ ಎಂದರ್ಥ. ನೀವು ನಂಬಿದ ವ್ಯಕ್ತಿ ನಿಮ್ಮನ್ನು ಉಪಯೋಗಿಸಿಕೊಂಡು ನಾಡು ನೀರಿನಲ್ಲಿ ಬಿಟ್ಟು ಹೋಗುತ್ತಾನೆ ಎಂದರ್ಥ. ಅಥವಾ ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಮತ್ತೊಮ್ಮೆ ಅದರ ಬಗ್ಗೆ ಪರಾಮರ್ಶೆ ಮಾಡಬೇಕು. ಇದರರ್ಥ ನೀವು ಆ ಸಮಯದಲ್ಲಿ ಮಾಡುತ್ತಿರುವ ಕೆಲಸ ಅಥವಾ ನಿಮ್ಮ ವೃತ್ತಿಪರ ಜೀವನದಲ್ಲಿ ಆ ಸಮಯದಲ್ಲಿ ನೀವು ಸಂಪರ್ಕ ಹೊಂದಿದ ಯೋಜನೆ ಕೆಟ್ಟ ಫಲಿತಾಂಶ ಕಾಣಬಹುದು. ಕನಸಿನಲ್ಲಿ ನಿಮ್ಮನ್ನು ನಗ್ನವಾಗಿ ನೋಡುವುದು ಯಾವಾಗಲೂ ನಕಾರಾತ್ಮಕ ಸಂಕೇತವನ್ನು ನೀಡುವುದಿಲ್ಲ. ಅಂತಹ ಕನಸು ದಾನದ ಫಲಿತಾಂಶಗಳನ್ನು ಸಹ ತರುತ್ತದೆ. ಅಂದರೆ ಇದರಿಂದ ಹಣದ ಲಾಭ ಸಹ ಉಂಟಾಗುತ್ತದೆ. ಕೆಲವೊಮ್ಮೆ ಹರಕೆಯನ್ನು ಮರೆತಿದ್ದರೂ ಈ ರೀತಿ ಕನಸು ಬೀಳುತ್ತದೆ. ಹಲವರು ತಮ್ಮ ಕನಸಿನಲ್ಲಿ ಸುಂದರ ಯುವತಿಯರ ನಗ್ನವಾಗಿ ದರ್ಶನ ಪಡೆದಿರಬಹುದು. ಒಂದಲ್ಲ ಹಲವು ದಿನಗಳಿಂದ ನಿಮ್ಮ ಕನಸಿನಲ್ಲಿ ಸುಂದರ ಯುವತಿಯರು ಕಾಣಿಸಿಕೊಳ್ಳುತ್ತಿದ್ದರೆ ಭವಿಷ್ಯದಲ್ಲಿ ಬಹಳಷ್ಟು ಬದಲಾವಣೆಗಳು ಸಂಭವಿಸಲಿವೆ ಎಂದು ಅರ್ಥ. ಅಂತಹ ಕನಸುಗಳು ನಿಮ್ಮ ಜೀವನದ ಮೇಲೆ ಒಳ್ಳೆಯ ರೀತಿ ಪರಿಣಾಮ ಬೀರುತ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ಪದೇ ಪದೇ ಸುಂದರ ಯುವತಿ ಅಥವಾ ಯುವತಿಯರು ನಿಮ್ಮ ಕನಸಿನಲ್ಲಿ ನಗ್ನವಾಗಿ ಕಾಣಿಸಿಕೊಳ್ಳುತ್ತಿದ್ದರೆ ನಿಮಗೆ ಆತ್ಮೀಯರಾದ ಯುವತಿ ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸುತ್ತಾಳೆ ಎಂದರ್ಥ. ಈ ಕನಸು ನಿಮಗೆ ಶುಭ ಸೂಚಕವಾಗಿದೆ. ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣುವ ಸುಂದರ ಯುವತಿಯೊಂದಿಗೆ ಆತ್ಮೀಯತೆ ಬೆಳೆಸುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಜೀವನದಲ್ಲಿ ಸುಂದರ ಹುಡುಗಿಯೊಬ್ಬಳ ಪ್ರವೇಶವಾಗಲಿದೆ ಎಂದರ್ಥ. ನಿಮ್ಮ ಮೇಲೆ ಒಲವಿನ ಭಾವನೆ ಹೊಂದಿರುವ ಹುಡುಗಿಯೊಬ್ಬಳು ತನ್ನ ಪ್ರೀತಿಯ ಭಾವನೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೆ ಅವಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು.
ಎಲ್ಲಿಯವರೆಗೆ ಆ ಹುಡುಗಿಗೆ ನಿಮ್ಮ ಮೇಲಿನ ಪ್ರೀತಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಆದ್ದರಿಂದ ಅಂತಹ ಕನಸುಗಳನ್ನು ನಿರ್ಲಕ್ಷಿಸುವುದು ನಿಮ್ಮ ಭವಿಷ್ಯಕ್ಕೆ ಅಪಾಯಕಾರಿ. ನೀವು ನಗ್ನವಾಗಿರುವಾಗ ಯಾರಾದರೂ ನಿಮ್ಮನ್ನು ಬೆನ್ನಟ್ಟುವಂತೆ ನೀವು ಕನಸು ಕಂಡಿದ್ದರೆ ಅಂತಹ ಕನಸುಗಳನ್ನು ಬಹಳ ಭಯಾನಕವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸು ನಿಮ್ಮ ನಿಜ ಜೀವನದಲ್ಲಿ ನೀವು ಏನನ್ನೋ ನೋಡಿ ಹೆದರುತ್ತಿದ್ದೀರಿ, ನಿಮಗೆ ಇಷ್ಟವಿಲ್ಲದ ಯಾವುದೋ ವಿಷಯ ನಡೆಯಲಿದೆ ಎಂದು ಅರ್ಥ. ಈ ಕನಸು ಬಿದ್ದರೆ ಆ ಕನಸಿನಲ್ಲಿ ಯಾವುದೋ ಒಂದು ಪ್ರಾಣಿ ನಿಮ್ಮನ್ನು ಹಿಂಬಾಲಿಸಿದರೆ ನೀವು ನಿಮ್ಮ ಭಯದಿಂದ ಓಡುತ್ತಿದ್ದೀರಿ ಎಂದು ಪರಿಗಣಿಸಲಾಗಿದೆ. ಇನ್ನು ಮಹಿಳೆಯೊಬ್ಬಳು ನಿಮ್ಮ ಕನಸಿನಲ್ಲಿ ನಗ್ನವಾಗಿ ಕಂಡರೆ ತನ್ನ ಸಮಸ್ಯೆಗಳನ್ನು ಯಾರಿಗೂ ಹೇಳಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಎಂದರ್ಥ. ಇನ್ನು ಕನಸಿನಲ್ಲಿ ಬೆತ್ತಲೆ ಮಹಿಳೆ ನಿಮ್ಮ ಮೇಲೆ ಬಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ ಎಂದರ್ಥ. ಕನಸಿನಲ್ಲಿ ನಿಮ್ಮನ್ನು ಬೆತ್ತಲೆಯಾಗಿ ನೋಡಿದರೆ ಈ ಕನಸನ್ನು ಬಹಳ ವಿಚಿತ್ರವೆಂದು ಪರಿಗಣಿಸಲಾಗಿದೆ. ಕನಸಿನಲ್ಲಿ ಪ್ರತಿಯೊಬ್ಬರ ಮುಂದೆ ನಿಮ್ಮನ್ನು ನೀವು ನಗ್ನ ಸ್ಥಿತಿಯಲ್ಲಿ ನೋಡುವುದು ಎಂದರೆ ನಿಜ ಜೀವನದಲ್ಲಿ ನೀವು ನಿಮ್ಮ ಕುರಿತಾದ ಯಾವುದೋ ಗೌಪ್ಯ ವಿಷಯವನ್ನು ಇತರರಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ಇದರರ್ಥ ನಿಮ್ಮ ಮನಸ್ಸಿನಲ್ಲಿ ಏನೋ ನಡೆಯುತ್ತಿದೆ, ಅದನ್ನು ನೀವು ಇತರರಿಗೆ ಹೇಳಲು ಭಯಪಡುತ್ತೀರಿ ಅಥವಾ ಹೇಳಲು ಬಯಸುವುದಿಲ್ಲ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಕನಸಿನಲ್ಲಿ ಬರುವ ಎಲ್ಲಾ ಪಾತ್ರಗಳಲ್ಲಿ ನೀವು ನಗ್ನವಾಗಿರುವಾಗ ಯಾರನ್ನಾದರೂ ವಿಚಿತ್ರವಾಗಿ ನೋಡುವುದು, ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರೆ ಎಂದು ಭಾಸವಾಗುವುದು, ಅದೃಶ್ಯ ಅಥವಾ ಭೂತದ ಆಕೃತಿಯನ್ನು ನೋಡುವುದು ಶುಭ ಮತ್ತು ಅಶುಭ ಈ ಎರಡೂ ಸೂಚನೆಯನ್ನು ನೀಡುತ್ತದೆ. ಕತ್ತಲೆಯ ವಾತಾವರಣದಲ್ಲಿ ಯಾರಾದರೂ ನಿಮ್ಮ ಸುತ್ತಲೂ ಇದ್ದಾರೆ ಎಂದು ನೀವು ಭಾವಿಸಿದರೆ ಮತ್ತು ಶೀತ ಅಥವಾ ಭಯವನ್ನು ಅನುಭವಿಸಿದರೆ ಅದು ನಿಮ್ಮ ಅರ್ಥಗರ್ಭಿತ ಭಾಗವನ್ನು ಚಿತ್ರಿಸುತ್ತದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ವ್ಯಕ್ತಿತ್ವದೊಂದಿಗೆ ವ್ಯವಹರಿಸುವಾಗ ನೀವು ಕೆಲವು ತೊಂದರೆಗಳನ್ನು ಎದುರಿಸುತ್ತಿರುವುದರ ಸೂಚನೆಯಾಗಿದೆ. ಮತ್ತೊಂದೆಡೆ ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರೆ ಎಂದು ಭಾವಿಸಿದರೆ ಇದರರ್ಥ ನಿಮ್ಮ ಜೀವನದಲ್ಲಿ ಏನಾದರೂ ಉತ್ತಮವಾದದ್ದು ಬರಲಿದೆ ಎನ್ನುವುದರ ಸ್ಪಷ್ಟ ಸೂಚನೆಯಾಗಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಉತ್ತಮವಾಗಿರುತ್ತದೆ. ನಿಮ್ಮ ಕನಸಿನಲ್ಲಿ ನೀವು ಕುಟುಂಬದ ಸದಸ್ಯರನ್ನು ನಗ್ನವಾಗಿ ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದು ಸಾಮಾನ್ಯವಾಗಿ ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಂವಹನವನ್ನು ವ್ಯಕ್ತಪಡಿಸುತ್ತದೆ. ಅಲ್ಲದೆ ಇದು ಅವರೊಂದಿಗೆ ನಿಮ್ಮ ಭಾವನಾತ್ಮಕ ಸಂಪರ್ಕಗಳನ್ನು ವಿವರಿಸುತ್ತದೆ. ಜೊತೆಗೆ ನೀವು ಅವರ ಬಗ್ಗೆ ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಇದು ಚಿತ್ರಿಸುತ್ತದೆ. ಇದಲ್ಲದೆ ನೀವು ಕನಸಿನಲ್ಲಿ ಕುಟುಂಬ ಸದಸ್ಯರನ್ನು ನೋಡಿದಾಗ ನೀವು ಪ್ರಸ್ತುತ ಅವರೊಂದಿಗೆ ಹೇಗೆ ಇದ್ದೀರಿ ಮತ್ತು ನಿಮ್ಮ ಜೀವನದಲ್ಲಿ ಅವರ ಮೌಲ್ಯವನ್ನು ಸಹ ವಿವರಿಸುತ್ತದೆ. ಬೆಳಗಿನ ಜಾವ ನಿಮ್ಮ ಕನಸಿನಲ್ಲಿ ಎತ್ತರದ ಮತ್ತು ಸುಂದರವಾದ ಹುಡುಗಿ ನಗ್ನವಾಗಿ ಬಂದರೆ ಆ ಕನಸು ನಿಮ್ಮ ವೃತ್ತಿಜೀವನಕ್ಕೆ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಭವಿಷ್ಯದಲ್ಲಿ ನೀವು ಮತ್ತು ನಿಮ್ಮ ಕನಸಿನಲ್ಲಿ ಬರುವ ಹುಡುಗಿ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆಯಿದೆ. ನೀವು ಸುಂದರವಾದ ಹುಡುಗಿ ಹಾಗೂ ಸಣ್ಣ ಮಗು ಇರುವ ಕನಸು ಕಂಡರೆ ಆ ಕನಸು ನಿಮ್ಮ ಸಂಪತ್ತು ಮತ್ತು ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಅಂತಹ ಕನಸುಗಳು ಇಬ್ಬರ ಕುಟುಂಬಗಳ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಬೆತ್ತಲೆ ಮಹಿಳೆಯೊಂದಿಗೆ ಮಾತನಾಡಿದರೆ ಅವನು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿರುತ್ತಾನೆ ಎಂದರ್ಥ. ನೀವು ಕನಸಿನಲ್ಲಿ ಬೆತ್ತಲೆ ಮಹಿಳೆಯೊಂದಿಗೆ ಮಾತನಾಡಿದರೆ ನೀವು ಶೀಘ್ರದಲ್ಲೇ ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗಿ ಅನೇಕ ವ್ಯವಹಾರಗಳನ್ನು ಸ್ಥಾಪಿಸಿ ಶ್ರೀಮಂತರಾಗುವ ಲಕ್ಷಣ ಎಂದು ಹೇಳಲಾಗಿದೆ. ನೀವು ಕನಸಿನಲ್ಲಿ ನಿಮ್ಮನ್ನು ನಗ್ನವಾಗಿ ಹಾರುತ್ತಿರುವಂತೆ ಕಂಡರೆ ಅದು ಎರಡು ಅರ್ಥಗಳನ್ನು ನೀಡುತ್ತದೆ. ಮೊದಲನೆಯದು, ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದೊಂದಿಗೆ ಬದುಕಲು ಬಯಸುತ್ತಾನೆ.
ಅವನು ಯಾವುದೇ ರೀತಿಯ ಬಂಧನದಿಂದ ಮುಕ್ತನಾಗಿ ತನ್ನ ಜೀವನವನ್ನು ತನ್ನದೇ ಆದ ರೀತಿಯಲ್ಲಿ ಬದುಕಲು ಬಯಸುತ್ತಾನೆ. ಮತ್ತೊಂದೆಡೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ವಾಸ್ತವತೆಗಳಿಂದ ಓಡಿಹೋಗಲು ಬಯಸುತ್ತಾನೆ ಎಂಬ ಅರ್ಥ ನೀಡುತ್ತದೆ. ಕನಸಿನಲ್ಲಿ ಅಪರಿಚಿತರನ್ನು ಬೆತ್ತಲೆಯಾಗಿ ನೋಡುವುದು ಎಂದರೆ ಶೀಘ್ರದಲ್ಲೇ ನೀವು ಪ್ರೀತಿ ಮತ್ತು ವೈವಾಹಿಕ ಸಂಬಂಧವನ್ನು ಪ್ರವೇಶಿಸಲು ಸಿದ್ಧರಿದ್ದೀರಿ ಎಂದರ್ಥ. ಕನಸಿನಲ್ಲಿ ನಿಮ್ಮೊಂದಿಗೆ ಬೆತ್ತಲೆಯಾಗಿ ಕೆಲಸ ಮಾಡುವ ಮಹಿಳೆಯನ್ನು ನೀವು ನೋಡಿದರೆ ನೀವು ಅವಳತ್ತ ಆಕರ್ಷಿತರಾಗಿದ್ದೀರಿ ಎಂದರ್ಥ. ನಿಮ್ಮ ಸ್ನೇಹಿತರನ್ನು ಅಥವಾ ಗೆಳತಿಯನ್ನು ನಗ್ನವಾಗಿ ನೀವು ನೋಡಿದರೆ ನೀವು ಅವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ. ಆದಾಗ್ಯೂ ಅವರು ನಿಮ್ಮೊಂದಿಗೆ ಜಗಳವಾಡುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಒಡಹುಟ್ಟಿದವರ ಜೊತೆಗಿನ ಕೆಲವು ಹಳೆಯ ಕೆಟ್ಟ ಸಂದರ್ಭಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಎಂದರ್ಥ. ನಿಮ್ಮ ಹೆತ್ತವರನ್ನು ನೀವು ನೋಡಿದರೆ ಅದು ಪೋಷಣೆ ಮೌಲ್ಯಗಳನ್ನು ಅರ್ಥೈಸುತ್ತದೆ. ಅಜ್ಜಿಯನ್ನು ಕನಸಿನಲ್ಲಿ ನೋಡುವುದು ಎರಡು ಅರ್ಥವನ್ನು ನೀಡುತ್ತದೆ. ಮೊದಲನೆಯದಾಗಿ ನೀವು ಅವರೊಂದಿಗೆ ಹೆಚ್ಚು ಸಂತೋಷವಾಗಿದ್ದೀರಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಒಳ್ಳೆಯ ಸುದ್ದಿಗಳು ಬರುವುದು. ಒಂದು ವೇಳೆ ನಿಮ್ಮ ಅಜ್ಜಿ ಮರಣದ ನಂತರವೂ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದರರ್ಥ ನೀವು ಶೀಘ್ರದಲ್ಲೇ ಕೆಟ್ಟ ಸುದ್ದಿಗಳನ್ನು ಪಡೆಯುತ್ತೀರಿ. ನೀವು ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ನಗ್ನವಾಗಿ ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡರೆ ಈ ಕನಸಿನ ವ್ಯಾಖ್ಯಾನವು ಮುಂದಿನ ದಿನಗಳಲ್ಲಿ ನೀವು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತೀರಿ ಎಂದು ಸೂಚಿಸುತ್ತದೆ. ನೀವು ಉತ್ತಮ ಆರೋಗ್ಯದಿಂದಿದ್ದು ಇಂತಹ ಕನಸು ಕಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚು ಜಾಗರೂಕರಾಗಿರುತ್ತೀರಿ ಎಂದರ್ಥ ಎಂದು ಹೇಳಲಾಗುತ್ತದೆ. ನೀವು ಹೆಣ್ಣಾಗಿದ್ದರೆ ಮತ್ತು ಕೆಲವು ಹುಡುಗರನ್ನು ಕನಸಿನಲ್ಲಿ ನಗ್ನವಾಗಿ ನೋಡಿದರೆ ನಿಮ್ಮ ಜೀವನದ ಪ್ರಣಯದಿಂದ ಕೂಡಿರುತ್ತದೆ. ಕನಸಿನಲ್ಲಿ ನಗ್ನವಾಗಿ ಹುಡುಗಿಯನ್ನು ನೋಡುವ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ಭಾವನೆಗಳ ಪ್ರಕ್ಷುಬ್ಧತೆಯನ್ನು ನಿರೀಕ್ಷಿಸಬಹುದು. ನಿಮ್ಮ ಕನಸಿನಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ನೀವು ನೋಡಿದರೆ ನಿಮ್ಮ ವರ್ತನೆ ಮತ್ತು ನಿಮ್ಮ ಸಂಬಂಧಗಳಲ್ಲಿನ ನಕಾರಾತ್ಮಕ ಸಾಧ್ಯತೆಗಳ ಸೂಚನೆಯಾಗಿದೆ. ಹೇಗಾದರೂ ನೀವು ಸಂಗಾತಿಯನ್ನು ಮದುವೆಯಾಗುವುದನ್ನು ನೋಡಿದರೆ ಅದನ್ನು ಸಮೀಪಿಸುವ ಸ್ಪಷ್ಟ ಸಂಕೇತವಾಗಿ ತೆಗೆದುಕೊಳ್ಳಿ. ಹೇಗಾದರೂ ನೀವು ಅಥವಾ ನಿಮ್ಮ ಸಂಗಾತಿಯ ಸುತ್ತಲೂ ಮೂರನೇ ವ್ಯಕ್ತಿ ಅಥವಾ ನೆರಳು ಕಂಡರೆ ಸಂಬಂಧದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಇದು ನಿಮ್ಮ ನಡುವೆ ಉಂಟಾಗುವ ಮನಸ್ತಾಪವನ್ನು ಹೇಳುತ್ತದೆ. ಮತ್ತೊಂದೆಡೆ ನೀವು ಕೊಳಕು ನೀರಿನಲ್ಲಿ ನಗ್ನವಾಗಿ ಸ್ನಾನ ಮಾಡುವ ಕನಸು ಕಂಡರೆ ಆ ಕನಸು ಒಳ್ಳೆಯದಲ್ಲ. ಈ ಕನಸು ಮುಂಬರುವ ದಿನಗಳಲ್ಲಿ ನೀವು ಕೆಲವು ಭಾವನಾತ್ಮಕ ಯಾತನೆಯನ್ನು ಅನುಭವಿಸುವಿರಿ ಎಂದು ಎಚ್ಚರಿಸುತ್ತದೆ. ಈ ಕನಸು ಅಪಾಯಕಾರಿ ಕೆಲಸಗಳ ಬಗ್ಗೆ ಬಹಳ ಜಾಗರೂಕರಾಗಿರಿ ಮತ್ತು ಕಾರ್ಯನಿರ್ವಹಿಸುವ ಮೊದಲು ಬುದ್ಧಿವಂತಿಕೆಯಿಂದ ಯೋಚಿಸಿ ಎಂಬ ಎಚ್ಚರಿಕೆಯ ಮುನ್ಸೂಚನೆ ಎಂದು ಹೇಳಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.